ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘದ ವತಿಯಿಂದ ನಾನು ಗ್ರಾಮ ಪಂಚಾಯತ್ ನೌಕರರಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಕಳೆದ ಹಲವಾರು ವರ್ಷಗಳಿಂದ ಕನಿಷ್ಠ ಕೂಲಿಯನ್ನು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ನಿರಂತರವಾದಂಥ ಹೋರಾಟ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಹಲವಾರು ಕಳೆದ 2-3 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವಂತಹ ಕನಿಷ್ಠ ವೇತನದ ಅಧಿವೇಶನ ಕೊನೆಗೂ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಅಧಿಸೂಚನೆಯನ್ನು ಹೊರಡಿಸಿ ಅದರಲ್ಲಿ ಏನು ಗ್ರಾಮ ಪಂಚಾಯಿತಿಯಲ್ಲಿ ದುಡಿಯುವಂಥ ನೌಕರನ್ನ 3ನೇ ವಲಯದಲ್ಲಿ ಹಾಕಿ ಕುಶಲರು, ಅರೆಕುಶಲರು, ಅಕುಶಲರು ಅಂಥೇಳಿ ಕೆಟಗರಿಗಳನ್ನು ಮಾಡಿ ನಮಗೆ ವೇತನವನ್ನು ಈಗ ಫಿಕ್ಸ್ ಮಾಡಿದ್ದಾರೆ. ಆ ವೇತನ ಫಿಕ್ಸ್ ಮಾಡಿದ್ದು, ಆ ಅಧಿಸೂಚನೆ ಬಂದಿದ್ದು ನಾವು ಒಂದನೇದಾಗಿ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿ ಏನೈತಿ, ಈ ಒಂದು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ CITU ಸ್ವಾಗತಿಸುತ್ತದೆ. ಮತ್ತು ಈ ವೇತನ ನಮಗೇನು ಫಿಕ್ಸ್ ಆಗೈತಿ, ಇದು ಆದರೂ ಸಹ ಇಮ್ಮಿಡಿಯೇಟ್ ಆಗಿ ನಮಗೆ ಈ ಹೊಸ ಪಗಾರ ಕೂಡಲೇ ಜಾರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ 30ನೇ ತಾರೀಕಿಗೆ ಸರಿಯಾಗಿ 11 ಗಂಟೆಗೆ ಬೆಳಗಾವಿ ಅಂಬೇಡ್ಕರ್ ಗಾರ್ಡನ್ದಿಂದ ಮೆರವಣಿಗೆ ಹೊರಟು DC ಕಚೇರಿಯವರೆಗೆ ಬಂದು ಒಂದು ಮನವಿ ಪತ್ರವನ್ನು ನಾವು ಕೊಡಬೇಕಾಗಿದೆ. ಏನು ಮನವಿ ಪತ್ರ ಅಂತಂದ್ರೆ, ಇನ್ನುಳಿದಂಥ ಬೇಡಿಕೆಗಳು ನಮಗೆ ಇಡಗಂಟು ಕೊಡಬೇಕು, ಆಮೇಲೆ ಸೇವಾ ಹಿರಿತನದ ಆಧಾರದಲ್ಲಿ ವೇತನ ಕೊಡಬೇಕು, SDA ಪೋಸ್ಟ್ಗಳು ತುಂಬಬೇಕು, ಆಮೇಲೆ ಪಿಂಚಣಿ ಕೊಡಬೇಕು. ಈ ರೀತಿ ಹಲವಾರು ಬೇಡಿಕೆಗಳು ಏನು ಬಾಕಿ ಉಳಿದಾವು. ನಾವು ಹಲವಾರು ಬಾರಿ ಅಧಿಕಾರಿಗಳ ಜೊತೆ ಮತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿಯವರ ಜೊತೆ ಮಾತಾಡಿದ್ದೂ ಇದೆ. ಆದರೆ ಯಾವುದೇ ಪ್ರತಿಕ್ರಿಯೆ ಏನೂ ಇಲ್ಲ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡೋದು ಮನವಿ ಮೂಲಕ, ಈ ಬೇಡಿಕೆಗಳು ಸಹ ನಿಮ್ಮ ಮಧ್ಯಸ್ಥಿಕೆಯಲ್ಲಿಯೇ ಅದು ಪರಿಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ವಿನಂತಿಯನ್ನು ಮಾಡ್ತಾ, ಇನ್ನೊಂದು ಏನಂತಂದ್ರೆ, ಈ ಒಂದು ಹೊಸ ಅಧಿಸೂಚನೆಯಲ್ಲಿ ಮತ್ತು ಏನು ಈ ನೇಕಾರರು, ಪ್ಲಾಂಟೇಶನ್ ಕಾರ್ಮಿಕರು, ಬಿಡಿ ಕಾರ್ಮಿಕರು, ಹೀಗೆ 3-4 ಕೆಟಗರಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರನ್ನ ಈ ಅಧಿಸೂಚನೆಯಲ್ಲಿ ಕೈಬಿಟ್ಟಿದ್ದಿದೆ. ಈ ಅಧಿಸೂಚನೆಯಲ್ಲಿ ಅವರನ್ನೂ ಸಹ ಸೇರಿಸಿ ಇನ್ನೊಂದು ನೋಟಿಫಿಕೇಶನ್ ಅವ್ರ ಸಲುವಾಗಿ ನೋಟಿಫಿಕೇಶನನ್ನು ಪ್ರಕಟಣೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ನಾವು ಕೊಡಬೇಕಾಗಿದೆ. ಅದೇ ರೀತಿ ಈ ಸ್ಕೀಮ್ಗಳಲ್ಲಿ ಕೆಲಸ ಮಾಡುವಂಥವ್ರು, ಅಂಗನವಾಡಿ ಆಗಲಿ, ಆಶಾ ಆಗಲಿ, ಅಥವಾ ಬಿಸಿ ಊಟದ ನೌಕರರಾಗಲಿ, ಇವ್ರಿಗೆಲ್ಲರಿಗೂ ಏನೈತಿ, ಅವರು ಅರೆಕುಶಲ, ಕುಶಲ ಅಂತ ಹಾಕಿ ಏನಾದರೂ ಹಾಕಿ, ಆದರೆ ಅವರಿಗೆ ಕನಿಷ್ಠ ವೇತನ ಒಂದು ಕಾಯ್ದೆಯಲ್ಲಿ ಸೇರ್ಪಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಗಳನ್ನು ಕೊಟ್ಟು, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮನವಿ ಕೊಟ್ಟು ಪಂಚಾಯತ್ ನೌಕರರು ಒಂದು ವಿಜಯೋತ್ಸವವನ್ನು ಆಚರಿಸುವುದು ಅಂತೇಳಿ ತೀರ್ಮಾನ ಆಗಿದೆ. ವಿಜಯೋತ್ಸವವನ್ನು ಆಚರಿಸಿದ ನಂತರ ನಮ್ಮ ಕಾರ್ಯಕ್ರಮ ಮುಕ್ತಾಯಕತ್ತಿ. ದಯವಿಟ್ಟು ಎಲ್ಲ ಜಿಲ್ಲೆಯ ಗ್ರಾಮ ಪಂಚಾಯತ್ ನೌಕರರು, ಅಂಗನವಾಡಿ ನೌಕರರು, ಬಿಸಿ ಊಟದ ನೌಕರರು, ಸ್ವಚ್ಛವಾಹಿನಿಯವರು, ಇವರೆಲ್ಲರೂ ನಾಳೆ ಸರಿಯಾಗಿ 11 ಗಂಟೆಗೆ ಬೆಳಗಾವಿ ಅಂಬೇಡ್ಕರ್ ಗಾರ್ಡನ್ದಲ್ಲಿ ಸೇರಬೇಕು ಅಂಥೇಳಿ ನಾನು ಕಳಕಳಿಯ ವಿನಂತಿ ಮಾಡ್ತೀನಿ. ಗೈಬು ಜೈನೆ ಖಾನ್, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಅಧ್ಯಕ್ಷ.